ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು. ಫುಟ್ಪಾತ್ ಮೇಲೆ ಇಟ್ಟಿರುವ ಅಂಗಡಿಗಳ ತೆರವಿಗೆ ಸೂಚನೆ. ಹೋಟೆಲ್ ಮಾಲೀಕರು ಪೊಲೀಸರ ನಡುವೆ ಮಾತಿನ ಚಕಮಕಿ. ಫುಟ್ಪಾತ್ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ ವ್ಯಾಪಾರಿಗಳು. ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡುವವರಿಗೆ ದಂಡ ಹಾಕಲು ಮುಂದಾದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು. ಬೈಕ್ ಸವಾರರು ನೀಡಿದ ದಂಡಕ್ಕೆ ಹೆಲ್ಮೆಟ್ ನೀಡಿದ ಪೊಲೀಸರು. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಹೆಲ್ಮೆಟ್ ಕಡ್ಡಾಯ ಅಭಿಯಾನ. ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ. ಈವರೆಗೆ ಕಾಂಗ್ರೆಸ್ಗೆ ಸೀಮಿತವಾಗಿದ್ದ ಒಳಜಗಳ ಇದೀಗ ಬಿಜೆಪಿಯಲ್ಲಿಯೂ ಬಹಿರಂಗ. ಬಿಜೆಪಿ ಯಾರಪ್ಪನ ಆಸ್ತಿಯಲ್ಲ, ಕಾರ್ಯಕರ್ತರ ಆಸ್ತಿ ಎಂದ ಸಂದೀಪ್ ರೆಡ್ಡಿ. ನಗರಸಭೆ ಮುಖಂಡರಿಗೆ ಟಾಂಗ್. ವಾರ್ತೆಗಳ ವಿವರ. ಅದು ಜನಸಂಚಾರಕ್ಕಾಗಿ ಮಾಡಿರುವ ಪಾದಚಾರಿ ಮಾರ್ಗ. ಅಲ್ಲಿ ವಾಹನ ಸಂಚಾರವಾಗಲಿ ವ್ಯಾಪಾರವಾಗಲಿ ಮಾಡುವಂತಿಲ್ಲ, ಹಾಗಂತ ಕಾನೂನಿದೆ. ಆದರೆ ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ನಿಯಮಗಳು ಪಾಲನೆ ಆಗ್ತಿಲ್ಲ. ಪೊಲೀಸರಾಗಲಿ ನಗರಸಭೆಯವರಾಗಲಿ ಅತ್ತ ಗಮನ ಹರಿಸುತ್ತಿಲ್ಲ. ಇಂದು ಏಕಾಏಕಿ ಸಂಚಾರಿ ಪೊಲೀಸರು ಫುಟ್ಪಾತ್ ತೆರವಿಗೆ ಮುಂದಾಗಿದ್ದು ವ್ಯಾಪಾರಿಗಳ ವಿರೋಧಕ್ಕೆ ಕಾರಣವಾಯಿತು. ಹಾಗಾದರೆ ಈ ಸ್ಟೋರಿ ಏನು ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಈ ಹೋಟೆಲ್ ಮಾಲೀಕನ ದರ್ಪವನ್ನ ಒಮ್ಮೆ ನೋಡಿ. ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜನರ ಸಂಚಾರಕ್ಕೆ ಎಂದು ನಿರ್ಮಿಸಿರುವ ಪಾದಚಾರಿ ಮಾರ್ಗದಲ್ಲಿ ರಾಜಾರೋಷವಾಗಿ ಟೇಬಲ್ ಹಾಕಿ ಬರುವ ಗ್ರಾಹಕರಿಗೆ ಅದೇ ಟೇಬಲ್ ಮೇಲೆ ಊಟ ತಿಂಡಿ ಬಡಿಸುತ್ತಿದ್ದಾನೆ. ಪೊಲೀಸರು ಬಂದು ಫುಟ್ಪಾತ್ ಮೇಲೆ ಈ ಟೇಬಲ್ ತೆರವು ಮಾಡುವಂತೆ ಸೂಚನೆ ನೀಡಿದ್ರೆ ಪೊಲೀಸರ ಮೇಲೆಯೇ ದರ್ಪ ತೋರ್ತಿದ್ದಾನೆ. ಅಲ್ಲದೆ ಅದಕ್ಕೆ ಬಾಡಿಗೆಯನ್ನ ನಗರಸಭೆಗೆ ನೀಡುತ್ತಿರುವುದಾಗಿ ಆವಾಜ್ ಹಾಕ್ತಿದ್ದಾನೆ. ಹಾಗಾದ್ರೆ ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳಲು ನಗರಸಭೆಯವರು ವ್ಯಾಪಾರಿಗಳಿಂದ ಹಣ ಪಡೆಯುತ್ತಿದ್ದಾರಾ ಗೊತ್ತಿಲ್ಲ. ಹಾಕಿಲ್ವಾ ಏನಕ್ಕಾಗುತ್ತೆ? ಫುಟ್ಪಾತ್ ಆ ಕಡೆಗೆ ಹಾಕೋದು ಇಲ್ಲವರೆಗೂ ನಮ್ಗೆ ಐತೆ ಪರ್ಮಿಷನ್. ನೀವು ಇಲ್ಲದೆ ಇರೋ ಕಾನೂನು ಹೊಸದಾಗೆಲ್ಲ ಮಾಡಬೇಡಿ ಮೇಡಮ್. ಅಲ್ಲ, ಹೊಸದಾಗ ಬಂದ ಇಲ್ಲದೆ ಇರೋ ಕಾನೂನು. ಇಷ್ಟು ವರ್ಷ ಇದ್ರು ಯಾರು ಬಂದಿಲ್ಲ. ಬನ್ನಿ, ನೀವು ಬನ್ನಿ. ಮುನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡಿದೀವಿ ಅಂತ ಹೇಳ್ತಾರೆ ಇವರು. ಇದು ಜನ ಓಡಾಡಕ್ಕೆ ಇರೋದು ಅಲ್ಲಂತೆ, ಇವ್ರಿಗೆ ಫೀಸ್ ಕಟ್ತಾರಂತೆ ಅವ್ರದಂತೆ. ಬನ್ನಿ ನೀವು ಒಂದು ನಿಮಿಷ, ಇಲ್ಲ ಬೇಗ ಬನ್ನಿ ಒಂಚೂರು. ಬಂದೆಲ್ಲ ಸುಮ್ಮನೆ ಮಲ್ಕೊಂಡು ಕುಡಿದು ಮಲ್ಕೊಂಡು ಮಾಡ್ತಾರೆ. ಅವಾಗ ನಾನು ಕಾನೂನು ಮಾತಾಡಿದ್ರಲ್ಲ, ಕಾನೂನು ತೋರಿಸ್ತೀನಿ. ಆಯ್ತು ಮೇಡಮ್, ಇದು ರಿಕ್ವೆಸ್ಟ್. ಇದೆಲ್ಲ ಅಸಹ್ಯ ಅನ್ನಕ್ಕಾಗುತ್ತೆ ಮೇಡಮ್. ಓಡಾಡೋ ಜನ ಹತ್ರ ಹೋಟ್ಲು ತಿನ್ನೋದು, ಪಾತ್ರೆ ತೊಳೆಯೋದು, ನೀರು ಇಟ್ಕೊಳ್ಳೋದು ಏನಿದು ಅಂಗಡಿ? ಅದು ಅಂಗಡಿಯಲ್ಲಿ ಇಟ್ಕೊಳ್ಳಿ, ನಾನು ಕೇಳಲ್ಲ. ಇದು ಆಯ್ತು ಮೇಡಮ್. ಅದೇನಿಲ್ಲ ನೀನು, ಅದೇನಿಲ್ಲ ಪಾಪ. ನಾನು ನನಗೆ ಹೇಳ್ಕೊಳ್ತಾ ಇದ್ದೀನಿ. ಅದೆಲ್ಲ ಇರ್ಬೇಕು. ಹೋಟೆಲ್ ಮಾಲೀಕ ಪೊಲೀಸರಿಗೆ ಆವಾಜ್ ಹಾಕುತ್ತಿದ್ದಂತೆ ಅಲ್ಲಿಗೆ ಬಂದಿದ್ದ ಸಂಚಾರಿ ಪಿಎಸ್ಐ ಮಂಜುಳಾ ಕೂಡಲೇ ನಗರಸಭೆ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ಸೂಚನೆ ನೀಡಿದ್ರು.
ಇದರಿಂದ ಎದ್ನೋ ಬಿದ್ನೋ ಎಂದು ಸ್ಥಳಕ್ಕೆ ಓಡಿಬಂದ ನಗರಸಭೆ ಅಧಿಕಾರಿ ಹೋಟೆಲ್ ಮಾಲೀಕನಿಗೆ ವಾರ್ನಿಂಗ್ ನೀಡೋ ಬದಲು ರಿಕ್ವೆಸ್ಟ್ ಮೂಲಕ ಟೇಬಲ್ ಎತ್ತಿ ಇಡುವಂತೆ ಮನವಿ ಮಾಡ್ತಿದ್ದಾನೆ. ಅಂದರೆ ಇಲ್ಲಿ ನಗರಸಭೆಯವರ ಕರಾಮತ್ತು ಏನೂ ಇದೆ ಎಂಬ ಅನುಮಾನ ಎಲ್ಲರನ್ನೂ ಕಾಡದೇ ಇರದ. ಜನಸಂಚಾರಕ್ಕಾಗಿ ನಿರ್ಮಾಣ ಮಾಡಿರುವ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ತಮ್ಮದೇ ಆಸ್ತಿ ಎನ್ನುವಂತೆ ಟೇಬಲ್ ಹಾಕಿಕೊಂಡು ವ್ಯಾಪಾರ ಮಾಡ್ತಿದ್ದು ಅಂತಹ ವ್ಯಾಪಾರಿಗೆ ಖಡಕ್ ವಾರ್ನಿಂಗ್ ನೀಡಬೇಕಿದ್ದ ನಗರಸಭೆ ಅಧಿಕಾರಿ ಹೀಗೆ ಪುಸಲಾಯಿಸುತ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ನೋಡಿದ್ರಲ್ಲ ನಗರಸಭೆ ಅಧಿಕಾರಿಯ ಪೇಚಾಟವನ್ನ. ಹೀಗೆ ಫುಟ್ಪಾತ್ ವ್ಯಾಪಾರಿಗಳೊಂದಿಗೆ ಇಷ್ಟು ನಯ ವಿನಯ ತೋರಿಸಲು ಕಾರಣವೇನು ಎಂಬ ಪ್ರಶ್ನೆಯನ್ನ ಜಿಲ್ಲಾಧಿಕಾರಿಗಳೇ ಈ ಅಧಿಕಾರಿಗೆ ಕೇಳಬೇಕಿದೆ. ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಈ ಹೋಟೆಲ್ ಪಾದಚಾರಿ ಮಾರ್ಗವನ್ನ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಖಡಕ್ ವಾರ್ನಿಂಗ್ ನೀಡಲು ಸಾಧ್ಯವಾಗದ ಈ ನಗರಸಭೆ ಅಧಿಕಾರಿಗಳಿಂದ ನಗರದ ಸ್ವಚ್ಛತೆ ಮತ್ತು ಒತ್ತುವರಿ ತೆರವು ನಿರೀಕ್ಷೆ ಮಾಡಲು ಸಾಧ್ಯವೇ? ಇಂತಹ ಹೋಟೆಲ್ ಮಾಲೀಕರಿಗೆ ಕೇವಲ ದಂಡ ವಿಧಿಸಿದರೆ ಸಾಲದು, ಕೂಡಲೇ ಇವರ ಪರವಾನಗಿ ರದ್ದುಪಡಿಸುವ ಕೆಲಸವೂ ಆಗಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಇನ್ನು ಇಲ್ಲಿ ನೋಡಿ, ಇದು ನಗರದ ಖಾಸಗಿ ಬಸ್ ನಿಲ್ದಾಣವೇ. ಅಂಗಡಿಯ ಶೋಕೇಶ್ ಅಂಗಡಿಯನ್ನು ಬಿಟ್ಟು ಫುಟ್ಪಾತ್ ಅನ್ನ ಎಷ್ಟು ಆವರಿಸಿಕೊಂಡಿದೆ, ಅದರ ಆಚೆ ನೀರಿನ ಬಾಟಲ್ಗಳು ಎಷ್ಟು ಜಾಗವನ್ನ ಆಕ್ರಮಿಸಿಕೊಂಡಿವೆ ಎಂಬುದನ್ನು ನೋಡಿ. ಈ ಅಂಗಡಿಗೆ ಮಾತ್ರ ಪೊಲೀಸರು ವಾರ್ನಿಂಗ್ ನೀಡುತ್ತಿದ್ದಂತೆ ಅದನ್ನ ಒಳಗೆ ಸರಿಸುವ ಕೆಲಸ ಮಾಡಿದ್ರ. ಇನ್ನು ಇಲ್ಲಿ ನೋಡಿ, ಸಂತೆಯಲ್ಲಿ ರಾಶಿ ಹಾಕಿದಂತೆ ತರಕಾರಿಯನ್ನ ರಸ್ತೆ ಫುಟ್ಪಾತ್ ಯಾವುದನ್ನು ನೋಡದೆ ವಿಸ್ತಾರವಾಗಿ ಹರಡಿಕೊಂಡು ವ್ಯಾಪಾರ ಮಾಡುತ್ತಿರುವ ತರಕಾರಿ ವ್ಯಾಪಾರಿಯನ್ನು ನೋಡಿ. ಇವರಿಗೆ ಜೀವನಾಧಾರ ಬೀದಿ ವ್ಯಾಪಾರ. ಹಾಗಂತ ಇಡೀ ಬೀದಿ ಇವರಿಗೆ ಬರೆದು ಕೊಟ್ಟವರಂತೆ ಫುಟ್ಪಾತ್ ಮತ್ತು ರಸ್ತೆ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡಲು ಇವರಿಗೆ ಅವಕಾಶ ನೀಡಿದವರು ಯಾರು? ಈ ಪ್ರಶ್ನೆ ಕೇಳುವವರೇ ಇಲ್ಲದ ಕಾರಣ ಇವರಿಗೂ ಚಿಕ್ಕಬಳ್ಳಾಪುರದ ಯಾವುದೇ ಮುಖ್ಯ ರಸ್ತೆಯ ಫುಟ್ಪಾತು ಜನರು ಸಂಚರಿಸಲು ಕಾರಣ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ನಾನು ನನ್ನ ಸಿಬ್ಬಂದಿ ಎಲ್ಲನೂ ಫುಟ್ಪಾತ್ ಮೇಲೆ ಎಲ್ಲ ಫುಟ್ಪಾತಲ್ಲಿ ಅಂಗಡಿಗಳಿಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಸಾರ್ವಜನಿಕರು ಓಡಾಡೋಕ್ಕೆ ಅನಾನುಕೂಲವಾಗಿರುತ್ತೆ. ಸಾರ್ವಜನಿಕರು ಅದು ಫುಟ್ಪಾತ್ ಎಲ್ಲ ತೆರವುಗೊಳಿಸಬೇಕು ಅಂತ ನನ್ನ ಬಳಿ ಹೇಳಿದ್ದರಿಂದ ಹಾಗೂ ನಮ್ಮ ಮೇಲಾಧಿಕಾರಿಗಳು ಸಹ ಫುಟ್ಪಾತ್ ಅಂಗಡಿಗಳೆಲ್ಲ ತೆರವುಗೊಳಿಸಿ ಸಾರ್ವಜನಿಕರು ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನನಗೆ ಸೂಚನೆ ನೀಡಿದ್ದರ ಮೇರೆಗೆ ನಾನು ಮತ್ತು ನನ್ನ ಸಿಬ್ಬಂದಿ ಹಾಗೂ ನಗರಸಭೆ ಅಧಿಕಾರಿಯಾದ ಚಲಪತಿ ಸರ್ ಅವ್ರನ್ನ ಕರೆದುಕೊಂಡು ಇವತ್ತು MG ರೋಡು, ಬಾಗೇಪಲ್ಲಿ ರೋಡು, ಕೋರ್ಟ್ ರೋಡು, ಸಿವಿಲ್ ಬಸ್ ಸ್ಟ್ಯಾಂಡು ಟೋಟಲ್ ಫುಟ್ಪಾತಲ್ಲಿ ಯಾರ್ಯಾರು ಅಂಗಡಿಗಳಿಟ್ಟಿದ್ರು ಅವ್ರಿಗೆಲ್ಲ ತೆರವುಗೊಳಿಸಿ ಇದು ಪಿಟಿ ಕೇಸ್ ಹಾಕಿರುತ್ತೇನೆ. ಅದೇ ರೀತಿ ಕೋಟ್ಪ ಸಿಗರೇಟ್ ಸೇದೋರ ವಿರುದ್ಧ ಮತ್ತು ಕೋಟ್ಪ ಯಾವುದು ಮದ್ಯಪಾನದ್ರ ಬಗ್ಗೆ ಬೋರ್ಡ್ಗಳಾಗದೇ ಇರೋದು ಮತ್ತು ಗುಟ್ಕಾಗಳು ಅದು ಇದು ಮಾರೋದೆಲ್ಲನೂ ಆ ಅಂಗಡಿಗಳಿಗೆಲ್ಲನೂ ಒಂದು ಕೋಟ್ಪ ಕೇಸ್ಗಳು ಹಾಕಿದ್ದು 50 ಪಿಟಿ ಕೇಸ್ ಹಾಕ್ಕೊಂಡು ಒಂದು 20 ಕೋಟ್ಪ ಕೇಸ್ ಹಾಕಿದ್ದೀನಿ ಎಲ್ಲರಿಗೂ. ಮತ್ತು ಈಗ MG ರೋಡಲ್ಲಿ ಬರೀ ಕಲಂಗಡಿ ಅಂಗಡಿಗಳು ಇಟ್ಕೊಂಡಿರೋದನ್ನು ತೆರವುಗೊಳಿಸೋದಕ್ಕೋಸ್ಕರ ನಮ್ಮ ನಗರಸಭೆ ಚಲಪತಿ ಸರ್ ಕರ್ಕೊಂಡು ಇವತ್ತೆಲ್ಲ ವಾರ್ನ್ ಮಾಡಿದ್ದೀವಿ. ನಾಳೆ ಎಲ್ಲ ರಿಮೂವ್ ಮಾಡಿಸೋಕೆ ಹೇಳಿದ್ದೀವಿ. ಒಟ್ಟಿನಲ್ಲಿ ಜನರ ಮಾತಿನಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಇಂದಿಗೆ ಮಾತ್ರ ಸೀಮಿತಗೊಳಿಸಲಿದ್ದಾರಾ ಅಥವಾ ನಿರಂತರವಾಗಿ ಮುಂದುವರಿಸಿ ಪಾದಚಾರಿಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಿದ್ದಾರಾ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಜನರೇ ಹಾಗೆ ಒಳ್ಳೆಯದನ್ನ ಹೇಳಿದ್ರೆ ಕೇಳೋದೇ ಇಲ್ಲ. ಇದಕ್ಕೆ ಉತ್ತಮ ನಿದರ್ಶನ
ಹೆಲ್ಮೆಟ್ ಕಡ್ಡಾಯ ಅಭಿಯಾನ. ಕಳೆದ 1.5 ತಿಂಗಳಿನಿಂದ ಪೊಲೀಸರು, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸುತ್ತಿವೆ. ಅಲ್ಲದೆ ಹಲವು ಸಮಾಜ ಸೇವಕರು ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಜೀವ ರಕ್ಷಿಸಿಕೊಳ್ಳಲು ಕೋರಿದ್ದಾರೆ. ಆದರೂ ಜನರಿಗೆ ಮಾತ್ರ ಇನ್ನೂ ಬುದ್ಧಿ ಬಂದಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಬೀದಿಯಲ್ಲಿ ಹೋಗುತ್ತಿರೋ ವೃದ್ಧನನ್ನ ಕರೆದು ತಲೆಗೆ ಹೆಲ್ಮೆಟ್ ಹಾಕುತ್ತಿರೋ ಪೊಲೀಸರ. ಹೆಲ್ಮೆಟ್ ಇಲ್ಲದೆ ರಸ್ತೆಗೆ ಬಂದು ಪೊಲೀಸರಿಗೆ ಸಿಕ್ಕಿ ಹಾಕಿಕೊಂಡ ಅಪರಾಧ ಭಾವ ಆ ವೃದ್ಧನಲ್ಲಿ. ಅಲ್ಲಿಗೆ ಬಿಡದ ಸಂಚಾರಿ ಪೊಲೀಸರು ಆತನ ತಲೆ ಮೇಲೆ ಹೆಲ್ಮೆಟ್ ಇಟ್ಟು ಕೈಯಲ್ಲಿದ್ದ ದಂಡದ ಪುಸ್ತಕದಿಂದ ದಂಡ ಬರೆದು ಬೈಕ್ ಸವಾರನ ಜೇಬಿಗಿಟ್ಟು ಅದೇ ಜೇಬಿನಲ್ಲಿದ್ದ ದಂಡದ ಹಣ ಪಡೆದು ಬೈಕ್ ಸವಾರನಿಗೆ ವಾರ್ನಿಂಗ್ ನೀಡುತ್ತಿರೋ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ. ಹೌದು, ಕಳೆದ 1.5 ತಿಂಗಳಿನಿಂದ ನಿಮ್ಮ ಕುಟುಂಬ ಮತ್ತು ನಿಮ್ಮ ಜೀವ ಉಳಿಸಿಕೊಳ್ಳಲು ಪ್ರತಿಯೊಬ್ಬ ಬೈಕ್ ಸವಾರರು ತಪ್ಪದೇ ಹೆಲ್ಮೆಟ್ ಧರಿಸುವಂತೆ ನಿರಂತರವಾಗಿ ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸಿದ್ವು. ಈಗಲೂ ಮೂಡಿಸಲಾಗ್ತಿದೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಮಾತ್ರ ಈಗಲೂ ತಮ್ಮ ನಿರ್ಲಕ್ಷ್ಯ ಮುಂದುವರಿಸಿದ್ದಾರೆ. ಹಾಗಾಗಿಯೇ ರಸ್ತೆಯಲ್ಲಿ ನಿಂತ ಸಂಚಾರಿ ಪೊಲೀಸರು ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸೋ ಬೈಕ್ ಸವಾರರನ್ನ ತಡೆದು ದಂಡ ಹಾಕಿದ್ರು. ಅವರು ನೀಡಿದ ದಂಡದ ಮೊತ್ತಕ್ಕೆ ಹೆಲ್ಮೆಟ್ ನೀಡಿ ಇನ್ನು ಮುಂದೆ ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸದಂತೆ ಎಚ್ಚರಿಕೆಯನ್ನು ನೀಡಿದ್ರು. ಇನ್ನು ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಲಿ, ಯಾರು ಎಷ್ಟೇ ಉಚಿತ ಹೆಲ್ಮೆಟ್ ನೀಡಲಿ, ಅವನ್ನ ಪಡೆದು ಮನೆಯಲ್ಲಿಡುವ ಬೈಕ್ ಸವಾರರು ನೇರವಾಗಿ ಹೆಲ್ಮೆಟ್ ಇಲ್ಲದೆ ರಸ್ತೆಗೆ ಬರುವುದು ಸಾಮಾನ್ಯ. ಹಾಗಾಗಿ ಪ್ರಸ್ತುತ ದಂಡ ಕಟ್ಟಿ ಹೆಲ್ಮೆಟ್ ಪಡೆದ ಬೈಕ್ ಸವಾರರು ಮತ್ತೊಮ್ಮೆ ಹೆಲ್ಮೆಟ್ ಇಲ್ಲದೆ ರಸ್ತೆಯಲ್ಲಿ ವಾಹನ ಓಡಿಸುವುದು ಕಂಡುಬಂದರೆ ವಾಹನ ವಶಕ್ಕೆ ಪಡೆಯುವ ಜೊತೆಗೆ ಅಂತಹ ಬೈಕ್ ಸವಾರರ ವಿರುದ್ಧ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ಸಂಚಾರಿ ಪೊಲೀಸರು ನೀಡಿದ್ದಾರೆ. ಕೇವಲ ಕೆಲವು ನಿಮಿಷಗಳಲ್ಲಿ ಇಷ್ಟೊಂದು ಮಟ್ಟದ ಬೈಕ್ ಸವಾರರು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುತ್ತಿದ್ದು ಇನ್ನು ಇಡೀ ದಿನ ಎಷ್ಟು ಮಂದಿ ಸಂಚಾರ ಮಾಡಬಹುದು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ. ಇಂತಹ ನಿರ್ಲಕ್ಷ್ಯ ಮಾಡೋ ಬೈಕ್ ಸವಾರರಿಗೆ ದಂಡಂ ದಶಗುಣಂ ಎಂಬಂತೆ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳುವವರೆಗೂ ಇವರ ಚಾಳಿ ಬಿಡುವ ಲಕ್ಷಣ ಕಾಣಿಸುತ್ತಿಲ್ಲ. ಹಾಗಾಗಿ ಪೊಲೀಸರು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುವ ಸವಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಲ್ಲದೆ ಅಪ್ರಾಪ್ತರು ಬೈಕ್ ಓಡಿಸುವುದು, ಒಂದೇ ಬೈಕ್ನಲ್ಲಿ 3 ಜನ 4 ಜನ ಸಂಚಾರ ಮಾಡುವುದು ನಗರದಲ್ಲಿ ಹೆಚ್ಚಾಗಿದ್ದು ಈ ಕುರಿತಾಗಿಯೂ ಪೊಲೀಸರು ಗಮನ ಹರಿಸಬೇಕೆಂದು ಪ್ರಜ್ಞಾವಂತರು ಕೋರಿದ್ದಾರೆ. ಯಾರು ಹೆಲ್ಮೆಟ್ ಹಾಕ್ತಿರೋ ಬಂದಿದ್ದಾರೋ ಅವ್ರಿಗೆ ಸ್ವಲ್ಪ ಒಂದು 25ರಿಂದ 30 ಹೆಲ್ಮೆಟ್ ಕೊಟ್ಟಿದ್ದೀನಿ. ಅವರು ಇನ್ನು ಮುಂದೆ ನೆಕ್ಸ್ಟ್ ಏನಾದರೂ ನನ್ನ ಕೈಗೆ ಸಿಕ್ಕಿ ಹೆಲ್ಮೆಟ್ ಇಲ್ಲ ಅಂತಂದರೆ ಅವ್ರಿಗೆ ಹೆಲ್ಮೆಟ್ ಕೇಸು ಹಾಕೋರ ಜೊತೆಗೆ ಗಾಡಿನೂ ಸೀಸ್ ಮಾಡಬೇಕು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈವರೆಗೆ ಕಾಂಗ್ರೆಸ್ನಲ್ಲಿ ಮಾತ್ರ ಇದ್ದ ಆಂತರಿಕ ಭಿನ್ನಮತದ ಸೋಂಕು ಇದೀಗ ಬಿಜೆಪಿಗೂ ಸೋಕಿದೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ ಖಂಡಿಸಿ ನಿನ್ನೆ ನಗರಸಭೆ ಬಿಜೆಪಿ ಮುಖಂಡರು ಆಡಿದ ಮಾತುಗಳಿಗೆ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಕೆಂಡಾಮಂಡಲರಾಗಿದ್ದಾರೆ. ಹಾಗಾದರೆ ಅವರು ಏನು ಹೇಳಿದ್ರು ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ಬಿಜೆಪಿ ಯಾರಪ್ಪನ ಆಸ್ತಿ ಅಲ್ಲ ಅಂತ ಆಕ್ರೋಶಭರಿತವಾಗಿ ಮಾತನಾಡುತ್ತಿರೋ ವ್ಯಕ್ತಿಯ ಹೆಸರು ಸಂದೀಪ್ ರೆಡ್ಡಿ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇವರೇ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಬೇಕಿತ್ತು. ಆದರೆ ಕಾಲ ಮತ್ತು ನಾಯಕರ ಮಸರತ್ತುಗಳಿಂದ ಇವರು ಇಂದು ಕೇವಲ ಮುಖಂಡರಾಗಿಯೇ ಉಳಿಯುವಂತಾಗಿದೆ. ಆದರೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವ ಸಂದೀಪ್ ರೆಡ್ಡಿ ಮೊನ್ನೆ ಕಡು ಬಡವರಿಗೆ ಹೊದಿಕೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಆಡಿದ ಒಂದು ಮಾತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್
ಸ್ಥಳಕ್ಕೆ ಸುಧಾಕರ್ ಅವರ ಬೆಂಬಲಿಗರನ್ನು ಕೆರಳಿಸಿತ್ತು. ಹಾಗಾಗಿಯೇ ನೆನೆ ಸುದ್ದಿಗೋಷ್ಠಿ ನಡೆಸಿದ ಸುಧಾಕರ್ ಬೆಂಬಲಿಗರು ವಿಶ್ವನಾಥ್ ಅವರ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಅಲ್ಲದೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ವಿಶ್ವನಾಥ್ ಅವರ ಹಸ್ತಕ್ಷೇಪ ಮಾಡದಂತೆ ಹೇಳಿದರು. ಈ ಎಲ್ಲ ಬೆಳವಣಿಗೆಗಳಿಂದ ಆಕ್ರೋಶಗೊಂಡ ಸಂದೀಪ್ ರೆಡ್ಡಿ ಇಂದು ಸುಧಾಕರ್ ಬೆಂಬಲಿಗರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬಿಜೆಪಿ ಯಾರಪ್ಪನ ಆಸ್ತಿಯಲ್ಲ, ಅದು ಕಾರ್ಯಕರ್ತರ ಆಸ್ತಿ ಎಂದು ಟಾಂಗ್ ನೀಡಿದ್ದಾರೆ. ಜೊತೆಗೆ ವಿಶ್ವನಾಥ್ ಅವರು ಸಂದೀಪ್ ರೆಡ್ಡಿ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಎಲ್ಲಿಯೂ ಹೇಳಿಲ್ಲ, ಬದಲಿಗೆ ಯುವಕರನ್ನು ಬೆಳೆಸುವಂತೆ ಹೇಳಿದ್ದಾರೆ ಎಂದು ತಿರುಗೇಟು ನೀಡಿದ್ದಾರೆ. ನಿನ್ನೆ ನಾನು ಪತ್ರಿಕಾಗೋಷ್ಠಿ ಗಮನಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಜನ ನಮ್ಮದೇ ಪಕ್ಷದ ಏನು ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ, ಅವರು ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆಕ್ಚುಲಿ ಆ ಥರ ಪತ್ರಿಕಾಗೋಷ್ಠಿ ಏನು ಅವಶ್ಯಕತೆ ಇರಲಿಲ್ಲ. ಇದೆಲ್ಲ ಆಂತರಿಕ ವಿಷಯ. ಅವತ್ತು ವಿಶ್ವನಾಥ್ ಅಣ್ಣ ಬಂದು ಮತ್ತೆ ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಏನು ಸುಧಾಕರ್ ಅವರು ತುಂಬ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ, ತುಂಬ ಅನುಭವಿ ಆಗಿದ್ದಾರೆ, ಇಲ್ಲಿ ಮಂತ್ರಿಗಳಾಗಿದ್ದಂಥವ್ರು. ಅವರಿಗೆ ವಿಶ್ವನಾಯಕ ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು, ಸಂದೀಪೇ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ, ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು. ಅದಕ್ಕೆ ಸುಧಾಕರ್ ಅವರು, ನರೇಂದ್ರ ಮೋದಿ ಅವರು, ವಿಜೇಂದ್ರ ಅಣ್ಣನವರು, ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದನ್ನ ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ. ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡೋಂತಹ ಹೇಳಿಕೆಗಳಿಗೆ ಟಿಕೆಟ್ಗಳು ಅದನ್ನು ಕನ್ಫರ್ಮ್ ಮಾಡೋದಿಲ್ಲ. ನೀವೆಲ್ಲ ನಮಗಿಂತ ಹೆಚ್ಚಾಗಿ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ. ಈಗ ಗಜೇಂದ್ರ ಅವರೇ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರಾಗಿ, ನಗರಸಭಾ ಅಧ್ಯಕ್ಷರಾಗಿ ಆಗಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆ. ಆ ರೀತಿ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ. ಅದೆಲ್ಲ ಆದಮೇಲೆ ಯಾರಿಗೋ ಒಬ್ರಿಗೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಕ್ಕಿದ ಮೇಲೆ ನಿಷ್ಠೆಯಾಗಿ ಅವರಿಗೆ ಕೆಲಸ ಮಾಡೋ ಅಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ. ನಮ್ಮ ಯುವಕರು, ನಮ್ಮ ಬೇರೆ ಬೇರೆ ಯಾರಾದರೂ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ಸಂದೀಪ್ ರೆಡ್ಡಿ ಅವ್ರು ಮಾತ್ರ ಇಲ್ಲ. ಯಾಕೆ ನಿಮಗೆ ನವೀನ್ ಕಿರಣ್ ಅವ್ರು ಕಾಣಿಸೋದಿಲ್ವಾ? ನವೀನ್ ಕಿರಣ್ ಅವ್ರಿಗೊಂದು ಅವಕಾಶ ಕೊಡಿಸ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಲ್ವಾ? ಕೆ ವಿ ನಾಗರಾಜ್ ಅವ್ರು ನಿಮ್ಗೆ ಯಾರಿಗೂ ಕಾಣಿಸಲ್ವೇನ್ರಿ? ಕೆ ವಿ ನಾಗರಾಜ್ ಅವರು ಪಾಪ ಮೊನ್ನೆ ಆ ಮಿಲ್ಕ್ ಯೂನಿಯನ್ ಇದರಲ್ಲಿ ನಮ್ಮ ಪಿತಾಮಹ ಹೇಳ್ಬೇಕು ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಆ ಯಪ್ಪ ಟಿಕೆಟ್ ತೊಗೊಬೇಕು ಅಂತಂದ್ರೆ ಹತ್ತವ್ರೆ. ಯಾಕೆ ಅವ್ರ್ಯಾರು ಕಾಣಿಸಲ್ವಾ ನಿಮಗೆ? ಯಾಕೆ ಮುರಳಕುಂಟೆ ಕೃಷ್ಣಮೂರ್ತಿ 24 ಗಂಟೆ ಪಾಪ ನಿಮ್ಮ ಜೊತೆನೇ ಇರ್ತಾರಲ್ಲ, ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ. ನಾನು ಅವತ್ತು ಜಿಲ್ಲಾಧ್ಯಕ್ಷ ಆದಾಗ ಪಾಪ ಯಾರೋ ಹೇಳಿದ್ರು ಅಂತೇಳಿ ಬಂದು ರಾಜ್ಯದ ಅಧ್ಯಕ್ಷರಿಗೆ ಬಿಜೆಪಿಗೆ ಧಿಕ್ಕಾರ ಕೂಗಿದ್ರಲ್ಲ ಮುರಳಕುಂಟೆ ಕೃಷ್ಣಮೂರ್ತಿ. ನಿಮಗೋಸ್ಕರ ಅವ್ರ ಭವಿಷ್ಯನ ಹಾಳು ಮಾಡ್ಕೊಂಡಿದಾರಲ್ರಿ ಬಿಜೆಪಿನಲ್ಲಿ. ಅವ್ರಿಗೆ ತೋರಿಸ್ರಿ, ಪಾಪ ಅವ್ರಿಗೆ ಕೊಡಿಸ್ರಿ ಟಿಕೆಟು. ನಿಮಗೆ ಯಾರಿಗೆ ಬೇಕೋ ಅದನ್ನೇ ಏನು ವ್ಯಕ್ತಿಗತ ಮಾಡ್ಕೊಂಡಿದ್ದೀರ ನೀವು? ಯಾರಪ್ಪನ ಸೊತ್ತಲ್ಲಪ್ಪ ಬಿಜೆಪಿ, ಕಾರ್ಯಕರ್ತರ ಸೊತ್ತು. ಯಾವನೋ ಹೇಳ್ತಾ ಇದ್ದ ಯಾರೋ ಬಂದಿದ್ದಾದ್ಮೇಲೆ ಬಿಜೆಪಿ ಅಂತ. ಸುಧಾಕರ್ ಬಂದಿದ್ದಾದ್ಮೇಲೆ ಬಿಜೆಪಿಗೆ ಶಕ್ತಿ ಬಂದಿರೋದು ಖಂಡಿತ ನಿಜ, ಎಲ್ಲರೂ ಒಪ್ತೀವಿ. ಸುಧಾಕರ್ ಒಂದು ಶಕ್ತಿ. ಸುಧಾಕರ್ ನಿಜವಾಗ್ಲೂ ಒಬ್ಬರು ಲೀಡ್ರು, ಒಬ್ಬ ವಿಷನರಿ ಲೀಡ್ರು. ಅವ್ರ ಜೊತೆ ನಾವು ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದ್ದೀವಿ. ಯಾರೋ ಏನೋ ಹೇಳ್ಬಿಟ್ರೆ ಅಲ್ಲ. ಮೊನ್ನೆ MP ಎಲೆಕ್ಷನಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಹೇಳ್ತೀರಾ ನೀವು MLA ಎಲೆಕ್ಷನಲ್ಲಿ ನೀವು ವಿರುದ್ಧ ಮಾಡಿದ್ದೀರಾ ಅಂತ. ಈ ಪ್ರೋಗ್ರಾಮ್ ಆದಮೇಲೆ ನನ್ನ ಮನೆ ದೇವರು ಸೀತಬೈರೇಶ್ವರನ ಪ್ರತಿಷ್ಠಾಪನೆ ಇದೆ ನಮ್ಮ ಪೆರೇಸಂದ್ರ ಭಾಗದಲ್ಲಿ, ಜೀಗಾನಹಳ್ಳಿ ಅನ್ನೋ ಒಂದು ಊರಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನಕ್ಕೆ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮತ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ನಿಂತಾಗ ಸುಧಾಕರ್ ಅವರು ಆ ಮನೆ ಮೇಲೆ, ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಸುಧಾಕರ್ಗೆ, ನನ್ನ ಬಿಜೆಪಿಗೆ ಓಟ್ ಹಾಕಿದ್ದೀನಿ. ಅಂತಹ ಬದ್ಧತೆ ಇರುವಂಥವ್ರು ನಾವೆಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ಗೆ ಓಡೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ.
ನಿಮ್ಮ ಪರವಾಗಿ ಘೋಷಣೆಗಳನ್ನು ಕೂಗಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದ ಮರಳುಕುಂಟೆ ಕೃಷ್ಣಮೂರ್ತಿ ಇದ್ದಾರೆ. ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡಿರುವ ಕೆವಿ ನವೀನ್ ಕಿರಣ್ ಅವರಿದ್ದಾರೆ. ಸಹಕಾರಿ ಕ್ಷೇತ್ರದ ಪಿತಾಮಹ ಎಂದೇ ಖ್ಯಾತಿಯಾಗಿರುವ ನಾಗರಾಜ್ ಅವರಿದ್ದಾರೆ. ಅವರಲ್ಲಿ ಒಬ್ಬರಿಗೆ ನೀವು ಯಾಕೆ ಬಿಜೆಪಿ ಟಿಕೆಟ್ ಕೊಡಿಸಬಾರದು ಎಂದು ನೇರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ನೀವು ಬಂದ ಮೇಲೆ ಬಿಜೆಪಿ ವೃದ್ಧಿಯಾಗಿದೆ ನಿಜ, ಆದರೆ ನಿಮ್ಮಿಂದಲೇ ಪಕ್ಷವಲ್ಲ ಎಂಬುದು ಗಮನದಲ್ಲಿರಲಿ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಭಿನ್ನಮತ ಎಂಬುದು ಬೀದಿಗೆ ಬಂದಿದ್ದು, ಕಾಂಗ್ರೆಸ್ನಲ್ಲಿ ಶಾಸಕರ ವಿರುದ್ಧ ಅಸಮಾಧಾನ ಇದ್ದರೆ ಬಿಜೆಪಿಯಲ್ಲಿ ಸಂಸದರ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ಈ ಎಲ್ಲ ಅಸಮಾಧಾನಗಳನ್ನು ಸಮಾಧಾನ ಮಾಡಲು ಪಕ್ಷದ ವರಿಷ್ಠರು ಯಾವ ರೀತಿಯ ಕ್ರಮ ವಹಿಸಲಿದ್ದಾರೆ ಎಂಬುದು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವೃದ್ಧ ವ್ಯಕ್ತಿಯೊಬ್ಬ ರೈಲಿಗೆ ಸಿಲುಕಿ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ನಡೆದಿದ್ದು, ಮಾನಸಿಕವಾಗಿ ಬಲಹೀನನಾಗಿದ್ದ ವೃದ್ಧ ಆಕಸ್ಮಿಕವಾಗಿ ರೈಲಿಗೆ ಸಿಲುಕಿ ಮೃತಪಟ್ಟನೇ ಅಥವಾ ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೇ ಎಂಬ ಬಗ್ಗೆ ರೈಲ್ವೆ ಪೊಲೀಸರ ತನಿಖೆ ನಡೆಯುತ್ತಿದೆ. ವೃದ್ಧರೊಬ್ಬರು ರೈಲಿಗೆ ಸಿಲುಕಿ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವ ಮಾರ್ಗದಲ್ಲಿರುವ ಪೂಜನಹಳ್ಳಿ ಬಳಿ ಹಾದು ಹೋಗಿರುವ ರೈಲ್ವೆ ಹಳಿಯ ಮೇಲೆ ವೃದ್ಧ ಮೃತಪಟ್ಟಿದ್ದು, ವೃದ್ಧನನ್ನು ನರಸಿಂಹಾಚಾರ್ಯ ಭಟ್ಟರು ಎಂದು ಗುರುತಿಸಲಾಗಿದೆ. ಮೃತರಿಗೆ ಸುಮಾರು 70 ವರ್ಷ ವಯಸ್ಸಾಗಿದ್ದು, ಮಾನಸಿಕವಾಗಿ ತೀರಾ ಬಲಹೀನರಾಗಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪೂಜನಹಳ್ಳಿ ಗ್ರಾಮಕ್ಕೆ ಸೇರಿದ ಇವರು ಇಂದು ಮಧ್ಯಾಹ್ನ ಕೋಲಾರಕ್ಕೆ ಹೋಗುತ್ತಿದ್ದ ರೈಲುಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಆದರೆ ಮೃತರು ನೋಡಿಕೊಳ್ಳದೆ ರೈಲುಗೆ ಸಿಲುಕಿ ಮೃತಪಟ್ಟಿದ್ದಾರೆಯೇ ಇಲ್ಲವೇ ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೇ ಎಂಬ ಬಗ್ಗೆ ರೈಲ್ವೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ರೈಲ್ವೆ ಪೊಲೀಸರು ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿ ಸಾವಿನ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಜಮೀನು ಹತ್ರ ಬಂದಿದ್ದಾರೆ, ತೋಟದ ಹತ್ರ ಬಂದು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಟೌನ್ಗೆ ಬೆಳಗ್ಗೆ ತಿಂಡಿನಾಗ ಎಣ್ಣೆ ತಿನ್ನೋಕ್ಕೆ ಏನೋ ಟ್ಯಾಬ್ಲೆಟ್ಸ್ ಏನೋ ಆಗೋಗಿದೆ ಅಂದರೆ ಹೋಗಿರ್ತಾರೆ. ಆವಾಗ ಹೋಗ್ತಾಯಿದ್ರು ಬರ್ತಾಯಿದ್ರು. ಅಂದವೇ ಬರ್ಬೇಕಾದ್ರೆ ದಾಟಿದ್ದಾರೆ. ಅಷ್ಟೊತ್ತಿಗೆ ಗುಡಿಸ್ಕೊಂಡು ಸ್ವಲ್ಪ ಕಿವಿ ಸ್ವಲ್ಪ ಕೇಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಟ್ರೈನ್ ಹೊಡೆದಿರುತ್ತೆ ಅಷ್ಟೇ. 2:15 ಒಂದು ಗೂಡ್ಸ್ ಗಾಡಿ ಹೋಗಿದೆ. ಹೋದಾಗ ಅವ್ರು ಈ ಕಡೆ ಹಿಂಗೆ ಕ್ರಾಸ್ ಬಂದಿದ್ದಾರೆ. ಸಡನ್ನಾಗಿ ನೋಡ್ಸಿಲ್ಲ, ಬಿಸಿಲು ಬೇರೆ ಬರ್ತಾಯಿತ್ತಲ್ಲ, ಸರಿಯಾಗಿ ಕಾಣಿಸ್ತಾನೆ ದೂರಿದ್ದಾರೆ. ಟ್ರೈನ್ ಇತ್ತು ಸರ್. ಆವಾಗಲೂ ಹಂಗೂ ಬರೋರು ಹಿಂಗೂ ಬರೋರು, ಎಲ್ಲಿ ಆಟೋದಲ್ಲಿ ಎಲ್ಲಿ ಹಿಡಿದಾರೆ ಹಿಂಗೆ ಬಂದಿದ್ದಾರೆ. ಪಾಸ್ ಮಾಡೋಕ್ಕೆ ಹತ್ರ ಆಗುತ್ತೆ ಅಂತ ಬಂದಿದ್ದಾರೆ. ಅಂಡರ್ ಪಾಸ್ ಇದೆ, ಅಂಡರ್ ಪಾಸಲ್ಲೇ ಬರ್ತಾಯಿದ್ರು ಯಾವಾಗಲೂ. ಒಂದು ಸಲ ಹಿಂಗೆ ಒಂದು ಸಲ ಹಂಗೆ ಬರ್ತಾಯಿದ್ರು. ತೊಂದರೆ ಆಗಿದೆ. ಇನ್ನು ಮೃತನಿಗೆ ಸಹೋದರನೊಬ್ಬ ಇದ್ದು ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪೂಜನಹಳ್ಳಿ ನಿವಾಸಿಯಾಗಿದ್ದ ನರಸಿಂಹಾಚಾರ್ಯ ಭಟ್ಟರು ಒಬ್ಬಂಟಿಯಾಗಿಯೇ ಗ್ರಾಮದ ಮನೆಯಲ್ಲಿ ವಾಸವಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್,
ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ನಾಗನಾಳ ಗ್ರಾಮದ ಸರ್ವೆ ನಂಬರ್ 41-42ರಲ್ಲಿ ಸೋಮಶೇಖರ್ ಅವರಿಗೆ ಸೇರಿದ ಜಲ್ಲಿ ಕ್ರಷರ್ನಿಂದ ಗ್ರಾಮಸ್ಥರಿಗೆ ಯಾವುದೇ ತೊಂದರೆಯಾಗ್ತಿಲ್ಲ. ಸುಳ್ಳು ದೂರು ಪರಿಗಣಿಸದೆ ಜಲ್ಲಿ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ನಡೆಸಲು ಅವಕಾಶ ಮಾಡಿಕೊಡುವಂತೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾಗನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ನಾಗನಾಳ ಗ್ರಾಮದ ಸರ್ವೆ ನಂಬರ್ 41-42ರಲ್ಲಿ ಸೋಮಶೇಖರ್ ಅವರಿಗೆ ಸೇರಿದ ಜಲ್ಲಿ ಕ್ರಷರ್ನಿಂದ ಗ್ರಾಮಸ್ಥರಿಗೆ ಯಾವುದೇ ತೊಂದರೆಯಾಗುತ್ತಿಲ್ಲ. ಸುಳ್ಳು ದೂರು ಪರಿಗಣಿಸದೆ ಜಲ್ಲಿ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ನಡೆಸಲು ಅವಕಾಶ ಮಾಡಿಕೊಡುವಂತೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾಗನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಿಸಾನ್ ಕಾಂಗ್ರೆಸ್ ಜಿಲ್ಲಾ ಮಾಜಿ ಅಧ್ಯಕ್ಷ ಸಿ ಆಂಜನಪ್ಪ ಮಾತನಾಡಿ, ಜಲ್ಲಿ ಕ್ರಷರ್ ಮಾಲೀಕ ಸೋಮಶೇಖರ್ ಕಾನೂನುಬದ್ಧವಾಗಿ ಅನುಮತಿ ಪಡೆದು ಹಲವಾರು ವರ್ಷಗಳಿಂದ ಜಲ್ಲಿ ಕ್ರಷರ್ ನಡೆಸುತ್ತಿದ್ದು, ಇದರಿಂದ ಮೇಡಿಹಾಳ ಗ್ರಾಮಸ್ಥರಿಗೆ ಯಾವುದೇ ತೊಂದರೆಯಾಗ್ತಿಲ್ಲ. ಕೆಲವರು ಕ್ರಷರ್ ಬೇಡ ಎಂದು ಹೇಳುತ್ತಿದ್ದಾರೆ. ಕ್ರಷರ್ಗಳನ್ನ ನಿಲ್ಲಿಸಿ ಬಿಟ್ರೆ ನಾವು ಮನೆಗಳನ್ನ ಕಟ್ಟುವುದು ಹೇಗೆ? ಸುಳ್ಳು ದೂರುಗಳ ಬಗ್ಗೆ ಜಿಲ್ಲಾಡಳಿತ ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಳಲಿ ಎಂದರು. ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ನಾಗರಾಜಗೌಡ ಮಾತನಾಡಿ, ಜಲ್ಲಿ ಕ್ರಷರ್ನಿಂದ ಸಾವಿರಾರು ಜನರು ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಇದರಿಂದ ಯಾರಿಗೂ ತೊಂದರೆಯಾಗ್ತಿಲ್ಲ.
ವೈಯಕ್ತಿಕವಾಗಿ ಎತ್ತಿಕಟ್ಟಿ ಸುಳ್ಳು ಆರೋಪ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ. ಎಂಸ್ಯಾಂಡ್ ಎಲ್ಲರಿಗೂ ಮುಖ್ಯವಾಗಿದೆ. ಕಾನೂನು ನಿಯಮಗಳಂತೆ ಕ್ರಷರ್ ನಡೆಸುತ್ತಿದ್ದಾರೆ. ಯಾರಿಗೂ ಇದರಿಂದ ತೊಂದರೆಯಾಗ್ತಿಲ್ಲ. ಕೆಲವರು ವಿನಾಕಾರಣ ಜಲ್ಲಿ ಕ್ರಷರ್ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು. ಜಲ್ಲಿ ಕ್ರಷರ್ ನಡೆಸಲು ಅವಕಾಶ ನಡೆಸಿಕೊಡಬೇಕೆಂದು ಮನವಿ ಮಾಡಿದ್ರ. ಈ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಬಡಬಗ್ಗರು, ಕೂಲಿ ಕಾರ್ಮಿಕರು ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಯಾರೋ ಒಬ್ರು ಸಣ್ಣ ಪುಟ್ಟ ಅಭಿಷೇಕೋಸ್ಕರ ಬಂದು ಗಲಾಟೆ ಮಾಡಿದ್ದಾರೆ. ಕ್ರಷರ್ ಬೇಡ ಅಂತ. ಕ್ರಷರ್ ಸಾವಿರಾರು ಜನ ಜೀವನ ಮಾಡ್ತಾರೆ. ಇವಾಗ ಸರ್ಕಾರ ನಿಯಮಗಳ ಪ್ರಕಾರ ನಾವು ಕ್ರಷರ್ ಮಾಡಿರೋದು, ಅರ್ಥ ಆಯ್ತಲ್ಲ. ನಿಯಮ ಬಿಟ್ಟು ಚಾರ್ಜ್ ತಪ್ಪಿಲ್ಲ. ಆದ್ದರಿಂದ ಕ್ರಷರ್ ಇವಾಗ ನಮಗೆ ಅವಶ್ಯಕತೆ ಇದೆ. ಇನ್ನು ಅನೇಕ ಬಡವರು ಬಗ್ಗರು ಕೆಲಸ ಮಾಡ್ತಾರೆ, ಅರ್ಥ ಆಯ್ತಾ. ಕಲ್ಲು ಬಂಡೆ ಮತ್ತು ಲಾರಿಗಳು ಟ್ರಾಕ್ಟರ್ಗಳು ತಗೊಂಡು ಸಾವಿರಾರು ಕೋಟ್ಯಾಂತರ ದುಡ್ಡು ಖರ್ಚು ಮಾಡ್ಕೊಂಡು ಇದಿಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ದಿವಸ ಬೇಡ ಅಂತ ಹೇಳೋದು ಸಮಂಜಸ ಅಲ್ಲ. ಯಾರೋ ಒಬ್ರು ಕಿಡಿಗೇಡಿ ಇವತ್ತು ಹೇಳ್ಬೋದು, ಅದಕ್ಕೆಲ್ಲ ಕಿವಿಕೊಟ್ಬಿಡು ಸರ್ಕಾರದವರು. ಆದರೆ ಸರ್ಕಾರ ನಿಯಮದಂತೆ ನಾವು ಮಾಡಿರೋದು. ಸರ್ಕಾರ ಏನು ಕಾನೂನು ಮಾಡಿದಾರೋ ಆ ಕಾನೂನು ಒಳಪಟ್ಟೆ ನಾವು ಕ್ರಷರ್ ಮಾಡಿರೋದು. ಇನ್ನು ನಾಗನಾಳ ಶಂಕರ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ನಾಗನಾಳ ಗ್ರಾಮದಲ್ಲಿ ಜಲ್ಲಿ ಕ್ರಷರ್ ನಡೆಯುತ್ತಿದೆ. ನಾಗನಾಳ, ಮೇಡಿಹಾಳ ಮತ್ತು ದನಮಟ್ನಹಳ್ಳಿ ಗ್ರಾಮಸ್ಥರು ಆ ಜಲ್ಲಿ ಕ್ರಷರ್ನಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಮೇಡಿಹಾಳ ಗ್ರಾಮದ ಕೆಲವರು ಹಣದ ಆಸೆಗಾಗಿ ಜಲ್ಲಿ ಕ್ರಷರ್ ವಿರುದ್ಧ ಜಿಲ್ಲಾಧಿಕಾರಿಗೆ ಸುಳ್ಳು ದೂರು ನೀಡಿ ಸೋಮಶೇಖರ್ ಬಳಿ ಹಣ ಕಿತ್ತುಕೊಳ್ಳಲು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಗೆ ಮಾನಸಿಕ ಹಿಂಸೆ ನೀಡಿರುತ್ತಾರೆ. ಅವರು ನೀಡಿರುವ ದೂರು ಸತ್ಯಕ್ಕೆ ದೂರವಾಗಿದೆ. ಜಲ್ಲಿ ಕ್ರಷರ್ ಮಾಲೀಕರು ದೇವಸ್ಥಾನ ಮತ್ತು ಶಾಲೆಗಳಿಗೆ ಸಹಾಯ ಮಾಡಿದ್ದಾರೆ. ಜಲ್ಲಿ ಕ್ರಷರ್ನಿಂದ ಹಲವು ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಯಥಾಸ್ಥಿತಿ ನಡೆಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು. ನನ್ನ ಹೆಸರು ಪಿ ನಾರಾಯಣ ಸ್ವಾಮಿ ಅಂತ, ನಾಗನಾಳ ಗ್ರಾಮದವರು. ಬಂಧುಗಳೇ, ನಾವಿಲ್ಲಿ ಸೇರಿರೋದು ಯಾಕಪ್ಪ ಅಂದ್ರೆ, ನಮ್ಮ ನಾಗನಾಳ ಗ್ರಾಮದಲ್ಲಿ ಸರ್ವೆ ನಂಬರ್ 42ರಲ್ಲಿ ಸೋಮಣ್ಣ ಅವರು ಜಲ್ಲಿ ಕ್ರಷರ್ ಮಾಡಿದ್ದಾರೆ. ಸರ್ಕಾರ ಜಿಲ್ಲೆಯಾದ್ಯಂತ ದೇಶಾದ್ಯಂತ ಕ್ರಷರ್ಗಳನ್ನ ಅನುಮತಿ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಮನೆ ಮಠಗಳಿಗೆ ಸಾಮಗ್ರಿಗಳನ್ನು ಜಲ್ಲಿ, ಎಂಸ್ಯಾಂಡು, ಜಲ್ಲಿ ಪುಡಿ ಅಂತ ಒದಗಿಸ್ಬೇಕು. ಮನೆಗಳಿಗೆ ಮೊದಲು ಒಂದು 50 ವರ್ಷಗಳ ಹಿಂದೆ ಮರಳು ಸಿಗ್ತಾ ಇತ್ತು. ಅವಾಗ ಯಾರೋ ಕಾಂಕ್ರೀಟು, ಸಿಮೆಂಟ್ ಅವೆಲ್ಲ ಉಪಯೋಗಿಸ್ತಾರಲ್ಲ, ಮಣ್ಣಿಂದ ಕಟ್ತಾ ಇದ್ರು. ಈಗಿನ ಕಾಲಕ್ಕೆ ಅನುಗುಣವಾಗಿ ಜಲ್ಲಿ, ಎಂಸ್ಯಾಂಡ್ ಇದ್ರೇನೆ ಮನೆ ಕಟ್ಟಕ್ಕಾಗೋದು. ಇದರಿಂದ ಕ್ರಷರ್ ಇದ್ರೆ ತಾನೆ ನಾವು ಮನೆಗೆ ಕಟ್ಟಬೇಕಾದ್ರೆ ಸರ್ಕಾರ ಯಾಕೆ ಅನುಮತಿ ಕೊಟ್ಟಿರೋದು? ನಿಯಮಾನುಸಾರವಾಗಿ ಕ್ರಷರ್ಗಳನ್ನ ಮಾಡಿ ಅಂತೇಳಿ ಸರ್ಕಾರ ಅನುಮತಿ ಕೊಟ್ಟಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಸರ್ಕಾರಿ ನೌಕರರ ಸಂಘದ ಆಸ್ತಿ ಲೀಸ್ ವಿಚಾರವಾಗಿ ಮಾಜಿ ಮತ್ತು ಹಾಲಿ ಅಧ್ಯಕ್ಷರ ನಡುವಿನ ಶೀತಲ ಸಮರ ಈಗ ತಾರಕಕ್ಕೇರಿದೆ. ಇಬ್ಬರ ಜಿದ್ದಾಜಿದ್ದಿನ ನಡುವೆ 16 ವರ್ಷಗಳಿಂದ ವ್ಯಾಪಾರವನ್ನೇ ನಂಬಿಕೊಂಡಿದ್ದ ಕುಟುಂಬವೊಂದು ಇಂದು ಬೀದಿಗೆ ಬರುವಂತಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಕಟ್ಟಡದಲ್ಲಿನ 2 ಅಂಗಡಿ ಮತ್ತು 1 ಹೋಟೆಲ್ 2012ರಲ್ಲಿ ಅಂದಿನ ಅಧ್ಯಕ್ಷ ಬಂಗವಾದಿ ನಾಗರಾಜ್ ಪ್ರಮೋದ್ ಕುಮಾರ್ ಎಂಬುವರಿಗೆ ಲೀಸ್ಗೆ ನೀಡಿದ್ರ. 2023ರವರೆಗೆ ಈ ಲೀಸ್ ಸತತವಾಗಿ ನವೀಕರಣಗೊಳ್ಳುತ್ತಾ ಬಂದಿದ್ದು, ಪ್ರಮೋದ್ ಅವರು ಒಟ್ಟು 4.25 ಲಕ್ಷ ರೂಪಾಯಿಗಳನ್ನು ಲೀಸ್ ಮೊತ್ತವಾಗಿ ಪಾವತಿಸಿದ್ದು, ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಸಂಘದ ರಿಜಿಸ್ಟರ್ನಲ್ಲಿಯೂ ಇವೆ ಎನ್ನಲಾಗಿದೆ. ಲೀಸ್ ಅವಧಿ ಇನ್ನೂ 1.5 ವರ್ಷ ಬಾಕಿ ಇರುವಾಗಲೇ ಹಾಲಿ ಅಧ್ಯಕ್ಷ ಬೈರೇಗೌಡ ಅವರು ಹೋಟೆಲ್ಗೆ ಬೀಗ ಹಾಕಿದ್ದಾರೆ ಎಂಬುದು ಸಂತ್ರಸ್ತ ಪ್ರಮೋದ್ ಕುಮಾರ್ ಅವರ ಆರೋಪವಾಗಿದೆ. ಹಣವನ್ನ ಮಾಜಿ ಅಧ್ಯಕ್ಷರ ಬಳಿಯೇ ವಸೂಲಿ ಮಾಡಿಕೊಳ್ಳಿ, ಇಲ್ಲಿ ನಿಮಗೆ ಜಾಗವಿಲ್ಲ ಎಂದು ಬೆದರಿಕೆ ಹಾಕಲಾಗುತ್ತಿದೆ. ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಪ್ರಮೋದ್ ಕಣ್ಣೀರು ಹಾಕಿದ್ದಾರೆ. ನಮಸ್ತೆ, ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ. ನಮಗೆ ಇಲ್ಲಿ ನೌಕರ ಮನೆ ಅಧ್ಯಕ್ಷ ಮೇಲೆ ಹೋಟೆಲ್ ನಡೆಸ್ಕೊಳ್ಳೋಕ್ಕೆ ಅಂತ 2012ರಲ್ಲಿ ನಮಗೆ ಲೀಸ್ ಕೊಟ್ಟಿರ್ತಾರೆ. 2 ಅಂಗಡಿ ಮತ್ತು 1 ಹೋಟೆಲ್ನ 2012ರಿಂದ ಇವತ್ತು 23ವರೆಗೂ ನಮಗೆ 3 ಸಾರಿ ರಿನ್ಯೂವಲ್ ಮಾಡಿಸ್ಕೊಟ್ಟಿರ್ತಾರೆ ಮಾಜಿ ಅಧ್ಯಕ್ಷರು. ಅವ್ರು ರಿಟೈರ್ಡ್ ಹೋದ್ಮೇಲೆ ಇವಾಗ ಹೊಸದಾಗಿ ಬೇರೆ ಅಧ್ಯಕ್ಷರು ಬಂದಿದ್ದಾರೆ, ಬೇರೆಗೌಡರು ಅಂತ. ಅವ್ರು ನಮಗೆ ಬೀಗ ಹಾಕಿ ತೊಂದರೆ ಕೊಡ್ತಾರೆ, ಹೋಗೋಕ್ಕೆ ಬರೋಕ್ಕೆ ಜಾಗ ಬಿಡ್ತೀರಾ. ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ, ಅವ್ರು ಬರ್ಕೊಟ್ಟಿರೋದು ಎಲ್ಲ ಬರ್ಕೊಟ್ಟಿದ್ದಾರೆ, ನಮ್ಮ ಬಾಂಡ್ ಕೊಟ್ಟಿದ್ದಾರೆ. ಇವಾಗಿರೋ ಅಧ್ಯಕ್ಷರು ನೀವು ಮಾಜಿ ಅಧ್ಯಕ್ಷರ ಹತ್ರ ಹೋಗಿ ವಸೂಲು ಮಾಡ್ಕೊಳ್ಳಿ, ಅವ್ರ ಹತ್ರ ಹೋಗ್ಲಿ, ಇವ್ರ ಹತ್ರ ಹೋಗ್ಲಿ, ಇಲ್ಲಿ ಬರೋಂಗಿಲ್ಲ ಅಂತ ಬೀಗ ಹಾಕಿ ನಮ್ಗೆ ತೊಂದರೆ ಕೊಡ್ತಾರೆ, ಹೋಟೆಲ್ ನಡ್ಸ್ಕೊಳ್ಳೋಕೆ ಬಿಡ್ದಿರಾ. ಡಿಸೆಂಬರಿಂದ ಈ ಕೆಲಸ ಮಾಡ್ತಾರೆ, ನಮ್ಮ 3 ತಿಂಗಳಿಂದ ಇದೇ ಕೆಲಸ ಕೊಡ್ತಾರೆ. ಅವ್ರು ಬರೋಕ್ಕೆ ಹೋಗೋಕ್ಕೆ ಕೊಡ್ದಿರಾ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ನಮ್ಗೆ ನ್ಯಾಯ ನಡೆದಿಲ್ಲ, ಸರಿಯಾಗಿ ಕೊಟ್ಟಿಲ್ಲ ನ್ಯಾಯ. ಎಷ್ಟು ಅಮೌಂಟ್ ಕೊಟ್ಟಿದ್ರೆ, ಎಷ್ಟು ವರ್ಷ ಆಯ್ತು? 4,25,000 ಕೊಟ್ಟಿದ್ದೀವಿ ಸರ್. ನಾವು 2012ಅಲ್ಲಿ ಕೊಟ್ಟಿದ್ರು.
2012 2023 ವರೆಗೂ ಮಾಜಿ ಅಧ್ಯಕ್ಷರಿದ್ದಾಗ ನಮಗೆ ಟೈಮ್ ಟು ಟೈಮ್ ರಿನ್ಯೂವಲ್ ಮಾಡಿಸ್ಕೊಟ್ಟಿದ್ದಾರೆ ಪ್ರತಿ 5 ವರ್ಷಕ್ಕೊಂದ್ಸರಿ. ಇವಾಗ ಹೊಸ ಅಧ್ಯಕ್ಷರು ಬಂದು ಅವ್ರವ್ರ ಸಂಘದಲ್ಲಿ ಏನೋ ಕಿರಿಕಿರೋದಕ್ಕೋಸ್ಕರ ನಮ್ಗೆ ಇವಾಗ ಬಂದ್ಬಿಟ್ಟು ನೀವು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಆ ಸಂಘಕ್ಕೆ ಸಂಬಂಧಪಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ನಮ್ಮನ್ನು ಫೋರ್ಜರಿ ಮಾಡಿ ಫ್ರಾಡ್ ಮಾಡಿಸಿ ನಮ್ಮ ದುಡ್ಡು ಕೊಡ್ದಿರೋ ದೌರ್ಜನ್ಯದಿಂದ ಆಚೆಗೆ ಆಗ್ಬೇಕಂತ ನೋಡ್ತಾರೆ ನಮ್ಮನ್ನು. ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ. ಇನ್ನೂ ನಮಗೆ 1.5 ವರ್ಷ 2 ವರ್ಷ ಟೈಮ್ ಇದೆ ಇರಕ್ಕಿಲ್ಲ. ಇದು 2013 ರಿನ್ಯೂವಲ್ ಮಾಡಿಸ್ಕೊಟ್ಟಿರೋದು. ಇದು ಬಂದ್ಬಿಟ್ಟು ಅವ್ರ ರೆಗ್ಯುಲೇಷನ್ ಕಾಪಿಯಲ್ಲಿ ಬರ್ಕೊಟ್ಟಿರೋದು. ಅವ್ರ ಬುಕ್ಸಲ್ಲೆಲ್ಲ ಇದೆ, ಎಂಟ್ರಿ ಮಾಡಿದ್ದಾರೆ, ಎಲ್ಲಾನು ಇದೆ. ಅಪ್ ಟು ಡೇಟ್ ಇಟ್ಕೊಂಡು ಇವ್ರು ನಮ್ಗೆ ದೌರ್ಜನ್ಯ ಮಾಡ್ತಾರೆ. ಆ ಹಣದಲ್ಲಿ ಕಟ್ಟಡ ನಿರ್ಮಾಣವಾಗಿದೆ. ಹಾಲಿ ಅಧ್ಯಕ್ಷರು ದ್ವೇಷ ಸಾಧನೆ ಮಾಡ್ತಿದ್ದಾರೆ. ಅವರಿಗೆ ತಾಕತ್ತಿದ್ದರೆ ಬಹಿರಂಗ ಸಭೆಗೆ ಬರಲಿ. ಅವರು ಒಬ್ಬ ಅನಾಮಿಕ ಅಧ್ಯಕ್ಷ ಎಂದು ಹರಿಹಾಯ್ದಿದ್ದಾರೆ. ಸಂಘದ ಆಂತರಿಕ ರಾಜಕೀಯ ಮತ್ತು ಇಬ್ಬರು ಮುಖಂಡರ ನಡುವಿನ ಅಹಂನ ಹೋರಾಟಕ್ಕೆ ಸಾಮಾನ್ಯ ವ್ಯಾಪಾರಿಯೊಬ್ಬರು ಬಲಿಪಶಿಯಾಗುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ನ್ಯಾಯಯುತವಾಗಿ ಹಣ ಪಾವತಿಸಿ ವ್ಯಾಪಾರ ಮಾಡುತ್ತಿದ್ದ ಕುಟುಂಬಕ್ಕೆ ಅನ್ಯಾಯವಾಗುತ್ತಿರುವುದಕ್ಕೆ ವ್ಯಾಪಾರಿ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ವಿವಾದದ ಕುರಿತು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಮತ್ತು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ನಾವು ನೌಕರ ಸಂಘ ಅಧ್ಯಕ್ಷ ಆದಮೇಲೆ ಸುಮಾರು 15 ವರ್ಷಗಳ ಹಿಂದುಗಡೆ ಈ ಮೇಲಂತಸ್ತು ಕಟ್ಟೋದಕ್ಕೆ ನಾವೆಲ್ಲ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಈ ರಿವ್ಯೂ 4,20,000 ತೊಗೊಂಡಿದ್ದೀವಿ. ತೊಗೊಂಡು ರಿವ್ಯೂಗೆ ಮೆಸ್ ಕೊಟ್ಟಿದ್ದೀವಿ, ಮೇಲ್ಗಡೆ ಕೊಟ್ಟಿದ್ದೀವಿ. ಏನು ಖಾಲಿ ಇರೋದಂದರೆ ಯಾವಾಗ ಅವ್ರು ದುಡ್ಡು ವಾಪಸ್ ಕೊಟ್ಟರೆ ಅವ್ರು ಖಾಲಿ ಮಾಡೋದಂತಿದೆ. ನಾನು ವರ್ಷನೂ ರೆಸಲ್ಯೂಷನ್ ಮಾಡಿ ಇವರಿಗೆ ಮುಂದುವರ್ಸಕ್ಕೆ ಕೊಟ್ಟಿದ್ದೀನಿ. ನಾನು ಈಗ ಸೊಂಡಪೇಟೆಯವರು 7 ಬಿಲ್ಡಿಂಗ್ಗೂ 55,000 ಮೊದಲೇ ಹಾಕಿಬಿಟ್ಟಿದ್ರು. ಕೆಳಗಡೆ 7 ಬಿಲ್ಡಿಂಗ್ ಕೂಡ. ಅದು ಕಾರಣ ನಾವು ಹಿರಿಯರ ಟೀಚರ್ ಕೂಡ ಇಲ್ಲೇ ಧನ್ಯವಾದ ಕೊಟ್ಟರು. ಅವ್ರು ನಿಮ್ಮ ಹೇಳಿದ್ರಲ್ಲ, ಹಾಗೆ ಹಂಗೆ ಹಾಕಿರೋದು. ನಾವು ಅಲ್ಲಿಗೂ ನಾನು 3 ರೂಮ್ ಬಿಡಿಸಿದ್ದೀನಿ. ಮೇಲ್ಗಡೆ ಅಂತಸ್ತಾರೆ ದುಡ್ಡು ಕೊಟ್ಟಿದ್ದೀನಿ, ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಿದ್ದೀನಿ, ಇವ್ರು ಕೊಟ್ಟಿದ್ದೀನಿ. ಇವ್ರು ದೌರ್ಜನ್ಯದಿಂದ ಇವ್ರು ಒಳಗಡೆ ಸೇರಿಸಿರ ಬೀಗ ಹಾಕಿದ್ದಾನೆ. ಈಗ ಅವ್ನು ನಮ್ಮನ್ನು ಕೇಳಿದ್ದಾನೆ, ಆತ ನಾನು ಕೇಳಿದ್ದಾನೆ ಡಾಕ್ಯುಮೆಂಟ್ ಕೊಡು ಅಂತ. ಜಿಲ್ಲಾಧ್ಯಕ್ಷ ಕೇಳಿದ್ದಾರೆ, ಜಿಲ್ಲಾಧ್ಯಕ್ಷಕ್ಕೆ ಕೊಡ್ತಾ ಇದ್ದೀನಿ. ಈಗ ಜಿಲ್ಲಾಧ್ಯಕ್ಷ ನಾನು ಕೇಳಿದ್ದಾರೆ ಡಾಕ್ಯುಮೆಂಟ್ ಕೊಡು ಅಂತ. ಈತ ಯಾಕೆ ಕೇಳಲಿಲ್ಲ? ನನ್ನ ನಂತರ ಜನಾರ್ದನ ಆದಾಗ ನಾನು 2 ಲಕ್ಷ ನಮ್ಮ ಅಕೌಂಟ್ ಬಂದಿದೆ. ಅವ್ರು ಖರ್ಚು ಮಾಡಿದ್ದಾರೆ, ಡ್ರಾ ಮಾಡಿದ್ದಾರೆ. ಈತ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡೋದಕ್ಕೆ ಈಗ ರವಿಗೆ ಹೇಳಿದ್ದಾರೆ, ಬರಲಿ ಎಲ್ಲರೂ ಸೇರಲಿ, ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ರೆಸಲ್ಯೂಷನ್ ಮಾಡಿ ನಾನು ಅವರಿಗೆ ಕಾಸು ಕೊಟ್ಟು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಹಳಿ ಬದಲಿಸಿದೆ. ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆಯಡಿ ಕೆಲಸ ಮಾಡುವುದನ್ನು ಬಿಟ್ಟು ಅಂಬೇಡ್ಕರ್ ಸಂವಿಧಾನ ಬಿಟ್ಟು ಕಮ್ಯುನಿಸ್ಟ್ ಅರ್ಬನ್ ನಕ್ಸಲೇಟ್ರಂತೆ ಆಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಕೋಲಾರದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ದೇಶದಲ್ಲಿ ನಕ್ಸಲೈಟ್ ಪ್ರಾರಂಭವಾಗಿದ್ದೇ ಕಮ್ಯುನಿಸ್ಟ್ರಿಂದ. ಈಗ ಕಾಂಗ್ರೆಸ್ ನಕ್ಸಲೈಟ್ ರೀತಿಯಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಪಂಚಾಯಿತಿ ಸದಸ್ಯನಿಂದ ಪ್ರಧಾನಿವರೆಗೂ ಗೌರವಿಸುವ ವ್ಯವಸ್ಥೆ ನಮ್ಮಲ್ಲಿದೆ. ಆದರೆ ಮೇಲ್ವರ್ಗದ ಪ್ರಧಾನಿ ಅವರನ್ನ ನಿಂದಿಸುವ ಕೆಲಸ ನಡೆಯುತ್ತಿದೆ. ಸಿದ್ದರಾಮಯ್ಯ ಹಾಗೂ ಅವರ ಚೇಲಾಗಳು ಹೇಡಿ ಎಂದು ಕರೆಯುತ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಅಪ್ಪನ ಹಾಗೂ ಹೆಸರಿನಲ್ಲಿ ಮೆರೆಯುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ದೇಶದ ಪ್ರಧಾನಿಯನ್ನ ಸಿಎಂ ರಾಜಕೀಯ ಸಲಹೆಗಾರ ನಜೀರ್ ಅಹಮದ್ ನಿಂದಿಸುವ ಕೆಲಸ ಮಾಡ್ತಿದ್ದಾರೆ. ಕಮ್ಯುನಿಸ್ಟರ ಜೊತೆ ಸೇರಿ ವೇಷ, ಭೂಷಣ, ನಡೆ ಎಲ್ಲವೂ ಬದಲಾಗಿದೆ. ಅರ್ಬನ್ ನಕ್ಸಲೈಟ್ರಂತೆ ಕಾಂಗ್ರೆಸ್ ಮುಖಂಡರು ವರ್ತಿಸುತ್ತಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ನಾಯಕರು ದೆಹಲಿಯಿಂದ ರಾಜಧಾನಿಯವರೆಗೂ ಅನಿಷ್ಟ ರಾಜಕಾರಣ ಮಾಡುತ್ತಿದ್ದೀರಿ. ನೀವು ಪ್ರಧಾನಿ ಮೋದಿಯವರ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ರು. ವಿಬಿಜಿ ರಾಮ್ಜಿ ಕುರಿತು ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದ್ದು ಪಕ್ಷದಿಂದ ಅಲ್ಲ, ಸರ್ಕಾರದಿಂದ ಜಾಹೀರಾತು ಕೊಡ್ತಾರೆ. ಸಂಗಪ್ಪ ಯಾಕೆ ನನ್ನ ಹಾಗೂ ಹೆಸರು ತೆಗೆದೆ ಎಂದು ಪ್ರಶ್ನೆ ಮಾಡುವ ಜಾಹೀರಾತು ಹಾಕುತ್ತಾರೆ ಎಂದು ಪ್ರಶ್ನೆ ಮಾಡಿದ್ರ. ಸಂಘಕ್ಕೂ ವಿಕಸಿತ ಭಾರತ ಜಿ ರಾಮ್ಜಿಗೂ ಏನ್ ಸಂಬಂಧ? ಹೀಗೆ ಸಂಘವನ್ನ ಪ್ರಶ್ನೆ ಮಾಡುವಂತೆ ಜಾಹೀರಾತು ನೀಡ್ತಾರೆ. ನಿಗಮ ಮಂಡಳಿಯ ಅಧ್ಯಕ್ಷರನ್ನ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಸಾರಸಗಟಾಗಿ ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಿದ್ದೀರಿ. ಗಂಜಿ ಕೇಂದ್ರವನ್ನಾಗಿ ಮಾಡಿದ್ದಾರೆ. ಟಿಎ, ಡಿಎ ಎಲ್ಲವೂ ಸೇರಿ ಒಬ್ಬರಿಗೆ 8 ಲಕ್ಷ ವ್ಯಯ ಮಾಡ್ತಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷರಿಗೂ ಕ್ಯಾಬಿನೆಟ್ ದರ್ಜೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ತಾಲೂಕು, ಜಿಲ್ಲಾ ಮಟ್ಟದಲ್ಲೂ ಸಭೆ ಮಾಡ್ತಿದ್ದಾರೆ.
ಕಾಂಗ್ರೆಸ್ ಸರ್ಕಾರದ ಗಂಜಿ ಕೇಂದ್ರಗಳಾಗಿವೆ. ಸಭೆಗಳಾದಾಗ ಕ್ಯಾಬಿನೆಟ್ ಮಿನಿಸ್ಟರ್ಗಳಂತೆ ವರ್ತಿಸುವ ಇವೆಲ್ಲವನ್ನ ವಜಾ ಮಾಡಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಈ ಸರ್ಕಾರ ನೋ ಕರೆನ್ಸಿ ಕರಪ್ಷನ್ ಬಂಗಾರದ ಮೂಲಕ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಒಳ್ಳೆಯ ತಂತ್ರಗಾರಿಕೆ ಮಾಡುವ ಮೂಲಕ ಬಂಗಾರದ ಭ್ರಷ್ಟಾಚಾರ ನಡೆಯುತ್ತಿದೆ. ವಿಧಾನಸೌಧಕ್ಕೆ 300 ಗ್ರಾಂ ಬಂಗಾರ ಯಾಕೆ ಬರುತ್ತೆ ಅಂದ್ರೆ ಬಂಗಾರದ ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೆಯುತ್ತಿದೆ. ಗ್ಯಾರಂಟಿ ಯೋಜನೆಗಳಿಂದ ತಲಾದಾಯ ಹೆಚ್ಚಾಗಿದೆ ಅನ್ನೋರಿಗೆ ತಲೆ ಇಲ್ಲ. ತಲಾದಾಯ ಹೆಚ್ಚಾಗಿಲ್ಲ, ಅಸೆಟ್ ಆಗಿದೆ. ಬೆಳಗ್ಗೆ ತಿಂಡಿ ಮಾಡಿದವರು ಮಧ್ಯಾಹ್ನ ಊಟ ಮಾಡಲೇಬೇಕು. ಹಾಗಾಗಿ ಇದೊಂದು ಅಸೆಟ್ ಆಗಿದೆ. ರಾಜ್ಯದ ಸಿಎಂ ಅವರು GST ಕಮಿಟಿ ಮೀಟಿಂಗ್ಗೆ ಹೋಗಿಲ್ಲ. ಅವರ ಬದಲಾಗಿ ಯಾರೋ ಒಬ್ಬರನ್ನ ಕಳುಹಿಸಿಕೊಡ್ತಾರೆ. ಲೀವ್ ಲೆಟರ್ ಬರೆದ್ರೆ ಆಗಲ್ಲ, ಸಭೆಗೆ ಅಟೆಂಡ್ ಆಗಬೇಕು ಎಂದು ಲೇವಡಿ ಮಾಡಿದ್ರು. ಸಮಸ್ಯೆ ಏನಂತಂದ್ರೆ ಅದನ್ನು ಸಾಗಾಟ ಬಹಳ ಕಷ್ಟ ಆಗ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ. 1 ಕೋಟಿ ರೂಪಾಯಿ ತಗೊಂಡ್ರೆ ಬಹಳ ದುಡ್ಡು ಇರುತ್ತೆ, ಅದು ಒತ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ. ಒತ್ಕೊಂಡು ಹೋಗೋದು ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನೋ ಕರೆನ್ಸಿ, ಇನ್ಮೇಲೆ ಕರಪ್ಷನ್ಗೆ ನೋ ಕರೆನ್ಸಿ. ಇನ್ನು ಮುಂದೆ ಬಹಳ ಸುಲಭವಾಗಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ಎಲ್ಲ ಬಂದಿರ್ಬೇಕು, ನಿಮ್ಮ ಎದುರಲ್ಲೂ ಬಂದಿದೆ. ಇನ್ನು ಮುಂದೆ ಭ್ರಷ್ಟಾಚಾರನು ಬಂಗಾರದ ಭ್ರಷ್ಟಾಚಾರ ಕಾಂಗ್ರೆಸ್ ಇನ್ನು ಮೇಲೆ. ಯಾಕೆಂದ್ರೆ ನೀವು 10 ಕೋಟಿ ಬಂಗಾರನು ಕೈಯಲ್ಲೇ ಇಟ್ಕೊಂಡು ಹೋಗ್ಬೋದು. ಇನ್ನು ಮೇಲೆ ಒಂದು ಸಣ್ಣ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಅದಕ್ಕೆ ಇವಾಗ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ಇನ್ನು ಮುಂದೆ ಕರೆನ್ಸಿಯಲ್ಲಿ ಬೇಡ ನಮಗೆ. ನೀವು ಭ್ರಷ್ಟಾಚಾರಕ್ಕೆ ನೀವೇನು ಲಂಚ ಕೊಡ್ತೀರೋ ಅದನ್ನ ಬಂಗಾರದಲ್ಲಿ ಕೊಟ್ಬಿಡಿ. ಬಂಗಾರ ಬಹಳ ಸುಲಭ ನಾವು ಇಟ್ಕೊಂಡು ಹೋಗಕ್ಕೆ. ಆಮೇಲೆ ಬೇಕಾದ್ರೆ ನಾವು ಅದನ್ನ ಕರೆನ್ಸಿ ಮಾಡ್ಕೊಳ್ತೀವಿ. ಎಂತ ವಿಪರ್ಯಾಸ. ಕಾಂಗ್ರೆಸ್ ಒಳ್ಳೆ ತಂತ್ರಗಾರಿಕೆ ಇದೆ. ಈ ರೀತಿ ಈಗ ಬಂಗಾರದ ಭ್ರಷ್ಟಾಚಾರ ಇಳಿದಿದೆ. ವಿಧಾನಸೌಧದಲ್ಲೇ ಈಗಾಗಲೇ ತಂದು ಕೊಟ್ಟಿದ್ದು ಬಂಗಾರ ಅದೆಲ್ಲ ಯಾರು ಕದ್ದು ಬಿಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿದ್ದು ಭ್ರಷ್ಟಾಚಾರಕ್ಕೆ, ಆಗಿದ್ದು ಭ್ರಷ್ಟಾಚಾರ, ಅದೆಲ್ಲ ಮಿಸ್ ಆಗ್ಬಿಟ್ಟಿರುತ್ತೆ. ಹೇಗೆ ಬರಲಿಕ್ಕೆ ಸಾಧ್ಯ? 300 ಗ್ರಾಮ್ ವಿಧಾನಸೌಧಕ್ಕೆ ಯಾಕೆ ಬರ್ತದೆ ಬಂಗಾರ? ಇಂತಹ ಪರಿಸ್ಥಿತಿ ಕಾಂಗ್ರೆಸ್ ಉದ್ಭವ ಮಾಡಿದೆ. ಇಂತಹ ಭ್ರಷ್ಟ ಸರ್ಕಾರವನ್ನು ನಾವು ನೋಡೇ ಇರಲಿಲ್ಲ. ಈ ಸಾರಿ ಸದನ ಸಂಪೂರ್ಣವಾಗಿ ನಮ್ಮ ಹೋರಾಟಗಳಲ್ಲೇ ಸುಮಾರು 15 ದಿವಸಗಳು ಕಳೆದು ಹೋಯಿತು. ರಾಜ್ಯದ ಜನರ ಒಂದು ಸಮಸ್ಯೆ ಪರಿಹಾರ ಆಗಲಿಲ್ಲ. ಒಂದು ದಿನ ಸಮಸ್ಯೆಗಳು ಚರ್ಚೆ ಆಗಲಿಲ್ಲ. ಬರೀ ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ, ಶ್ರೀರಾಮ್ಜಿ ಹೆಸರು ಯಾಕೆ ತಂದ್ರಿ, ನಾವು ವಿರೋಧ ಮಾಡ್ತೀವಿ ಅಂತ. ಈಗ ಅವರ ವಿರೋಧಕ್ಕೆ 3 ಕಾಸಿನ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ಆಕ್ಟ್ ಪಾಸ್ ಆಗಿ ಆಗೋಗಿದೆ. ಇವರು ವಿರೋಧ ಮಾಡಿ ಆ ರೆಸಲ್ಯೂಷನ್ ಕಾಪಿಯನ್ನು ಕಳಿಸಿದ್ರು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಸದ ಬುಟ್ಟಿಗೆ ಹೋಗುತ್ತೆ ಹೊರತು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನ ನಮಗೆ ಹೇಳಿ ಬಯಸ್ತೇನೆ. ನಮಸ್ಕಾರ. 2,40,000 ಹುದ್ದೆಗಳು ಖಾಲಿ ಬಿದ್ದಿವೆ. ಒಳ ಮೀಸಲಾತಿ ಇತ್ಯರ್ಥವಾಗಿಲ್ಲ, ಹಾಗಾಗಿ ಬಾಕಿ ಉಳಿಸಿಕೊಂಡಿದ್ದೇವೆ ಎಂತಾರೆ. ಸಂತಿಯಲ್ಲಿ ನಿಂತು ಭಾಷಣ ಮಾಡುವ ನಿಮಗೆ ಕಾಳಜಿಯೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಎನ್ನುತ್ತಾರೆ. ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ಕಾಲಿನ ಧೂಳಿಗೂ ಸಮ ಅಲ್ಲ. ಮೊದಲಿನ ಸಿದ್ದರಾಮಯ್ಯ ಈಗ ಇಲ್ಲ. ಜನಮನದಲ್ಲಿ ಉಳಿಯುವಂತೆ ಯಾವುದೇ ಕಾರ್ಯಕ್ರಮ ತಂದಿಲ್ಲ. ಅವರ ಬಗ್ಗೆ ನಮಗೆ ಗೌರವ ಇದೆ. ಅರಸು ಅವರೇ ಬೇರೆ, ಸಿದ್ದರಾಮಯ್ಯ ಅವರೇ ಬೇರೆ. ಜನಮನ್ನಣೆ ಬೀರುವ ಯೋಜನೆಗಳನ್ನ ಸಿದ್ದರಾಮಯ್ಯ ನೀಡಿಲ್ಲ. ಅರಸು ಅವರು ಉಳುವವನೇ ಭೂ ಒಡೆಯ, ಮಲ ಹೊರುವ ಪದ್ಧತಿ ನಿಷೇಧ ಅಂತಹ ಕಾರ್ಯಕ್ರಮಗಳನ್ನ ತಂದಿರುವ ಮಹಾನಾಯಕ ಎಂದರ. 5,000 ಕೋಟಿ ಬೆಳಗಾವಿ ಲಕ್ಷ್ಮಿಗೆ ಸೇರಿದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಡಿಸೆಂಬರ್ವರೆಗೂ ಕೊಟ್ಟಿದ್ದೇವೆ ಎನ್ನುತ್ತಾರೆ. ಆದರೆ ರಾಜ್ಯದ ಹೆಣ್ಣು ಮಕ್ಕಳ ಅಕೌಂಟ್ಗೆ ಸೇರುತ್ತಿಲ್ಲ ಎಂದ್ರ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ನಮ್ಮ ಜಾನಪದ ಕಲೆ, ಸಂಸ್ಕೃತಿ, ಪರಂಪರೆ ಉಳಿಸಿ ಬೆಳೆಸಲು ಎಲ್ಲರೂ ಪಣ ತೊಡಬೇಕು. ಇಂತಹ ಜಾತ್ರಾ ಮಹೋತ್ಸವಗಳು ಗ್ರಾಮೀಣ ಕಲೆ ಸಂಸ್ಕೃತಿಗೆ ಉತ್ತೇಜನ ನೀಡಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕೆಂದು ಔರಾದ್ ಶಾಸಕ ಪ್ರಭು ಬಿ ಚೌಹಾಣ್ ಹೇಳಿದರು.
ಬೀದರ್ ಜಿಲ್ಲೆಯ ಇಚ್ಛಾಪೂರ್ತಿ ಮಾತಾ ಜಗದಾಂಬಾ ದೇವಿಯ ಜಾತ್ರಾ ಮಹೋತ್ಸವ ನಿಮಿತ್ತ ಔರಾದ್ ತಾಲೂಕಿನ ಗಮಸುಬಾಯಿ ತಾಂಡಾ ಬೋಂತಿಯಲ್ಲಿ ನಡೆದ ಜಾನಪದ ಸಂಭ್ರಮದಲ್ಲಿ ಮಾತನಾಡಿದ ಶಾಸಕ ಪ್ರಭು ಚೌಹಾಣ್, ಆಧುನಿಕತೆಗೆ ಒಗ್ಗಿಸಿಕೊಂಡಿರುವ ಇಂದಿನ ಪೀಳಿಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಯಂತ್ರ ತಂತ್ರಗಳನ್ನು ಅವಲಂಬಿಸಿದ್ದಾರೆ. ಗ್ಯಾಸ್ ಕುಕ್ಕರ್ ಬಂದ ಮೇಲೆ ಮಹಿಳೆಯರು, ಮೊಬೈಲ್ ಬಂದ ನಂತರ ಎಲ್ಲರೂ ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ತಲ್ಲೀನರಾಗಿದ್ದಾರೆ. ಗ್ರಾಮೀಣ ಕಲಾವಿದರನ್ನು ಗೌರವಿಸಿ ಪ್ರೋತ್ಸಾಹಿಸುವ ಕೆಲಸ ನಿರಂತರವಾಗಿ ಮಾಡುತ್ತಿದ್ದು, ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮಾಶಾಸನ ಪಡೆಯುವ ಕಲಾವಿದರು ಔರಾದ್ನಲ್ಲಿದ್ದಾರೆ. ಮಾಶಾಸನ ಹಾಗೂ ಯಾವುದೇ ರೀತಿಯ ಕೆಲಸಗಳಿಗೆ ಕಚೇರಿಗೆ ಬರುವ ಕಲಾವಿದರ ಕೆಲಸಗಳನ್ನು ಬೇಗ ಮಾಡಿಕೊಡಬೇಕೆಂದು ವೇದಿಕೆಯಲ್ಲಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ರಾಮ್ ಸಿಂಧೆ ಅವರಿಗೆ ತಿಳಿಸಿದರು. ದೇವಿಯ ಆಶೀರ್ವಾದದಿಂದ ಹಲವರ ಜೀವನದಲ್ಲಿ ಬದಲಾವಣೆಯಾಗಿದೆ. ಹಾಗಾಗಿ ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ತೆಲಂಗಾಣದಿಂದಲೂ ಸಾಕಷ್ಟು ಭಕ್ತರು ಜಾತ್ರೆಗೆ ಬಂದು ಪುನೀತರಾಗುತ್ತಾರೆ. ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವುದು ಸಂತೋಷ ವ್ಯಕ್ತಪಡಿಸಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಪ್ರತಿ ವರ್ಷ ಕೋಟಿ ಕೋಟಿ ಅನುದಾನ ಬಿಡುಗಡೆಯಾಗ್ತಿದ್ದು, ಅಭಿವೃದ್ಧಿ ಕೆಲಸಗಳು ಪ್ರಗತಿಯಿಂದ ನಡೆಯುತ್ತಿವೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ತಾಲೂಕಿನ ಬಸವೇಶ್ವರ ನಗರ ಹಾಗೂ ಬಾಗೂರು ಗ್ರಾಮಗಳಲ್ಲಿ ಮಂಗಳವಾರ 5 ಕೋಟಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಹಾಗೂ ಅಣೆಕಟ್ಟು ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಕಳೆದ ಬಾರಿ ಬಿಡುಗಡೆಯಾಗಿದ್ದ ಹಣದಲ್ಲಿ ದೇವರಸನಹಳ್ಳಿ ರಸ್ತೆ, ಹುಲ್ಲಹಳ್ಳಿ ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡಿವೆ. ಹುಲ್ಲಹಳ್ಳಿ ರಸ್ತೆಯಲ್ಲಿ ಉಳಿದಿರುವ ಕಾಮಗಾರಿಯನ್ನ ಸದ್ಯದಲ್ಲೇ ಪೂರ್ಣಗೊಳಿಸಲಾಗುವುದು. ಬಾಗೂರು ಗ್ರಾಮದಲ್ಲಿ 1965ರಲ್ಲಿ ಅಣೆಕಟ್ಟು ನಿರ್ಮಾಣವಾಗಿತ್ತು. ಆದರೆ ಸುಮಾರು 800 ಎಕರೆ ಪ್ರದೇಶದ ರೈತರಿಗೆ ನೀರಿದ್ದರೂ ಪ್ರಯೋಜನಕ್ಕೆ ಬಾರದಂತಾಗಿತ್ತು ಎಂದರು. ಹಲವಾರು ಕಡೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಚಾಲನೆಯನ್ನು ಇವತ್ತು ಕೊಟ್ಟಿದ್ದೇವೆ. ವಿಶೇಷವಾಗಿ ಮೊದಲನೇಯಾಗಿ ನಮ್ಮ ಹಿಂದೆ 2025-26ನೇ ಸಾಲಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಪಿಡಬ್ಲ್ಯೂ ಇಲಾಖೆಯಿಂದ ಸುಮಾರು 15 ಕೋಟಿ ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುತ್ತದೆ. ಅದರಲ್ಲಿ ಸುಮಾರು 10 ಕೋಟಿಗಳನ್ನು ನಾವು ಪ್ರತ್ಯೇಕವಾಗಿ ನಮ್ಮ ದೇವಸ್ಥಾನ ಗ್ರಾಮದ ರಸ್ತೆ ಏನಿದೆ, ಬೆಳತ್ಕೆರೆಯಿಂದ ಉಪ್ಪಳ್ಳಿ ತನಕ ಇರುವಂಥ ರಸ್ತೆ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಅದನ್ನು ಕೊಟ್ಟಿದ್ದು. ಜೊತೆಗೆ ಹಲವಾರು ಕಾಮಗಾರಿಗಳನ್ನ ತೊಗೊಂಡಿದ್ದು. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ 2 ಕೋಟಿ ರೂಪಾಯಿಗಳಿಗೆ ರೀಸರ್ಫೇಸಿಂಗ್ ಮರು ಡಾಂಬರೀಕರಣ ಕಾಮಗಾರಿ ನಮ್ಮ ಮುಳ್ಳೂರು, ನಮ್ಮ ಉರುಳವಾಡಿ ಗ್ರಾಮ ಪಂಚಾಯಿತಿಯ ಬಸವೇಶ್ವರ ನಗರದಿಂದ ನಮ್ಮ ಏನು ಸಮುದ್ರ ಸ್ಕೂಲ್ ಅಂತ ಅಲ್ಲಿ ತನಕ ಮರು ಡಾಂಬರೀಕರಣ ಕಾಮಗಾರಿ, ಅದು SSDPಗೆ ತಗೊಳ್ಳುವಂಥ ಒಂದು ಕಾಮಗಾರಿ. ಅದು ರೋಡು SSDP ಆಗಿರೋದ್ರಿಂದ ಅದನ್ನು ರಿಪೇರ್ ಮಾಡೋವಂಥ ಅವಶ್ಯಕತೆ ಇದೆ ಅಂತ PWD ಇಲಾಖೆಯವರು ಅದನ್ನು ತೆಗೆದುಕೊಂಡು, ರೋಡ್ ಚೆನ್ನಾಗಿದೆ ಆದರೂ ಕೂಡ ರಿಪೇರಿ ಆಗಬೇಕು. ಯಾಕಂದರೆ SSDP ಸಾಕಷ್ಟು ಹೆವಿ ವೆಹಿಕಲ್ಸ್ ಮೂವ್ಮೆಂಟ್ ಇರೋದ್ರಿಂದ, ಸಾಕಷ್ಟು ಕನೆಕ್ಟಿವಿಟಿ ಇರೋದ್ರಿಂದ ನಮಗೆ ಅದನ್ನು ತೊಗೊಳ್ಳಿಕ್ಕೆ PWD ಇಲಾಖೆಯಿಂದ ಸೂಚನೆ ಇತ್ತು. ಅದನ್ನು ತೊಗೊಂಡು ಅದು ಆ ಕೆಲಸ ಕೂಡ ಆಗ್ತಾಯಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಉಳ್ಳಳ್ಳಿ ರಸ್ತೆ ಈಗ ಅರ್ಧಕ್ಕಾಗಿದೆ, ಅರ್ಧಕ್ಕೆ ದೇಬೂರ್ಗಿಂತ ಸ್ವಲ್ಪ ಮುಂದೆ ಕೂಡ ಹೋಗಿದೆ ಸರ್ಫೇಸಿಂಗು. ಉಳಿದಂಥ ಕಾಮಗಾರಿಯನ್ನು ಕೂಡ ಈಗ ಅತಿ ಶೀಘ್ರದಲ್ಲೇ ನಾವು ಅದನ್ನು ಪೂಜೆ ಮಾಡ್ತೀವಿ. ಒಟ್ಟಾರೆಯಾಗಿ ನಮ್ಮ ನಂಜನಗೂಡಿನಿಂದ ಉಳ್ಳಳ್ಳಿವರೆಗೂ ಕಂಪ್ಲೀಟಾಗಿ ಮರು ಡಾಂಬರೀಕರಣ ಅದು ಕೂಡ ಆಗ್ತಿದೆ. ಕೇಶಿಪ್ನಲ್ಲಿ ತೊಗೊಂಡಿದ್ರು ಕೂಡ ನಾವು ಆದಷ್ಟು ಬೇಗ ಆ ರೋಡನ್ನು ರಿಪೇರಿ ಮಾಡಬೇಕು, ಸಂಚಾರ ಸುಗಮ ಆಗಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನು ಕೂಡ ಈಗ ಎತ್ಕೊಂಡಿದ್ದೀವಿ. ಆ ಕಾಮಗಾರಿ ಕೂಡ ಪೂರ್ಣ ಆಗ್ತದೆ. ಜೊತೆಗೆ ಇವತ್ತು ನಮ್ಮ ಬಾಗೂರು ಗ್ರಾಮ ತುಂಬ ಸಣ್ಣ ಗ್ರಾಮ. ಇಲ್ಲಿ ನಮ್ಮ ಎಲ್ಲ ಹಿರಿಯರು, ನಮ್ಮ ಎಲ್ಲ ಯುವಕ ಮಿತ್ರರು, ಎಲ್ಲ ನಮ್ಮ ತಾಯಿಯಂದರು ಕಳೆದ ಬಾರಿ ಇಲ್ಲಿ ಗುದ್ಲಿ ಪೂಜೆಗೆ ಬಂದಾಗ ನಮಗೆ ಅವ್ರು ತಿಳಿಸಿದ್ರು
ಇದನ್ನ ಮನಗೊಂಡು ಸಣ್ಣ ನೀರಾವರಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿ ಮೊದಲನೇ ಹಂತದಲ್ಲಿ 3 ಕೋಟಿ ಬಿಡುಗಡೆಗೊಳಿಸಿದ್ದು ಬಾಕಿ ಉಳಿದಿರುವ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದು. ಈ ಸಂದರ್ಭದಲ್ಲಿ ಮಹದೇವನಗರ ಬಹುಗ್ರಾಮ ಕುಡಿಯುವ ನೀರಿನ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅತಿ ಶೀಘ್ರದಲ್ಲಿ ವ್ಯಾಪ್ತಿಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು. ಫುಟ್ಪಾತ್ ಮೇಲೆ ಇಟ್ಟಿರುವ ಅಂಗಡಿಗಳ ತೆರವಿಗೆ ಸೂಚನೆ. ಹೋಟೆಲ್ ಮಾಲೀಕರು ಪೊಲೀಸರ ನಡುವೆ ಮಾತಿನ ಚಕಮಕಿ. ಫುಟ್ಪಾತ್ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ ವ್ಯಾಪಾರಿಗಳು.
ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡುವವರಿಗೆ ದಂಡ ಹಾಕಲು ಮುಂದಾದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು. ಬೈಕ್ ಸವಾರರು ನೀಡಿದ ದಂಡಕ್ಕೆ ಹೆಲ್ಮೆಟ್ ನೀಡಿದ ಪೊಲೀಸರು. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಹೆಲ್ಮೆಟ್ ಕಡ್ಡಾಯ ಅಭಿಯಾನ. ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ. ಈವರೆಗೆ ಕಾಂಗ್ರೆಸ್ಗೆ ಸೀಮಿತವಾಗಿದ್ದ ಒಳಜಗಳ ಇದೀಗ ಬಿಜೆಪಿಯಲ್ಲಿಯೂ ಬಹಿರಂಗ. ಬಿಜೆಪಿ ಯಾರಪ್ಪನ ಆಸ್ತಿಯಲ್ಲ, ಕಾರ್ಯಕರ್ತರ ಆಸ್ತಿ ಎಂದ ಸಂದೀಪ್ ರೆಡ್ಡಿ. ನಗರಸಭೆ ಮುಖಂಡರಿಗೆ ಟಾಂಗ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.